MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಅನ್ನೋ ವಿಚಾರ ಇದೆ. ಅದರ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. ಈಗ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ವಿಚಾರ ಜನರಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗೆ ಕಾರಣವಾಗಿರುವಂತಹ ಸುದ್ದಿ ಇದು. ಹಾಗಾಗಿ ರಾಜ್ಯ ಆಹಾರ ಮತ್ತು ಗುಣಮಟ್ಟ ಇಲಾಖೆ ಅಲರ್ಟ್ ಆಗಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡೋಕೆ ಮುಂದಾಗಿದೆ. 200ಕ್ಕೂ ಹೆಚ್ಚು ಕಡೆ ಮೊಟ್ಟೆ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿ ಅದನ್ನ ಟೆಸ್ಟ್ಗೆ ಕಳಿಸೋದಕ್ಕೆ ಈಗ ಮುಂದಾಗ್ತಿರೋದು. ಸ್ಯಾಂಪಲ್ ಸಂಗ್ರಹ ಮಾಡ್ತಿದ್ದಾರೆ. ಬೆಂಗಳೂರಲ್ಲೇ ಸುಮಾರು 50ಕ್ಕೂ ಹೆಚ್ಚು ಕಡೆ ಸ್ಯಾಂಪಲ್ ಸಂಗ್ರಹ ಮಾಡಲಾಗ್ತಿದೆ. ಸೂಪರ್ ಮಾರ್ಕೆಟ್, ಮಾರ್ಟ್ ಸೇರಿ ಎಲ್ಲೆಡೆ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ನಂತರ ಅದನ್ನ ಕಳಿಸಲಾಗುತ್ತೆ ಲ್ಯಾಬಿಗೆ. ಸೊ ಲ್ಯಾಬ್ಗೆ ಮೊಟ್ಟೆ ಸ್ಯಾಂಪಲ್ ಅನ್ನ ಕಳಿಸಿರುವಂಥ ಇಲಾಖೆ ಮುಂದಿನ ವಾರದಲ್ಲಿ ಆರೋಗ್ಯ ಇಲಾಖೆ ಕೈ ಸೇರುತ್ತೆ ರಿಪೋರ್ಟ್. ಸೊ ಬೇರೆ ಬೇರೆ ಕಡೆ ಈ ಚಿಕ್ಕ ಕಿರಾಣಿ ಅಂಗಡಿಗಳಲ್ಲಿ, ಮಾರ್ಟ್ಗಳಲ್ಲಿ, ಸ್ವಲ್ಪ ದೊಡ್ಡ ಮಾರ್ಟ್ ಏನಿರುತ್ತೆ ಅಲ್ಲಿ ಎಲ್ಲ ಕಡೆಯಿಂದ ಕೂಡ ಬೇರೆ ಬೇರೆ ಲೆವೆಲ್ನಲ್ಲಿ ಈಗ ಮೊಟ್ಟೆಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಜೊತೆಗೆ ಜನಪ್ರಿಯ ಬ್ರ್ಯಾಂಡ್ಗಳೇನಿವೆ ಆ ಮೊಟ್ಟೆಯಲ್ಲೇ ಕ್ಯಾನ್ಸರ್ ಅಂಶ ಪತ್ತೆ ಆಗಿದೆ ಅಂತ. ಮೊಟ್ಟೆಗಳಲ್ಲಿ AOZ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈಗ ಇದನ್ನು ಲ್ಯಾಬ್ಗೆ ಕಳಿಸಿ ಸ್ಯಾಂಪಲ್ಗಳನ್ನು ನಂತರ ರಿಪೋರ್ಟ್ ಕೈ ಸೇರಿದ ಮೇಲೆ ಜನರಿಗೂ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಒಂದು ಗೊಂದಲ ಇರುತ್ತೆ, ಏನು ಮೊಟ್ಟೆ ತಿನ್ಬೋದಾ ಇಲ್ವಾ, ಅದರಲ್ಲೂ ಮಕ್ಕಳಿಗೆ ಮೊಟ್ಟೆ ಕೊಟ್ಟರೆ ಒಳ್ಳೆಯದು, ಅವರ ಬೆಳವಣಿಗೆಗೆ ಒಳ್ಳೆಯದು ಅನ್ನೋ ಮಾತುಗಳು ನಿಮಗೆಲ್ಲ ಗೊತ್ತಿರೋದೆ. ಸೊ ಹಾಗಾಗಿ ಈ ಮೊಟ್ಟೆಯನ್ನು ಸೇವಿಸ್ಬೋದಾ ಏನು. ಸೊ ಅದರಲ್ಲೂ ದಿನನಿತ್ಯ ಮಾಡುವಂಥ ವಸ್ತುಗಳಲ್ಲಿ, ಹೋಟೆಲ್ಗಳಲ್ಲಿ ವಿಶೇಷವಾಗಿ ವರ್ಕೌಟ್ ಮಾಡುವಂಥವರು ಪ್ರೋಟೀನ್ಗೋಸ್ಕರ ಮೊಟ್ಟೆ ಸೇವಿಸೋದು ಇದೆಲ್ಲವೂ ಕೂಡ ನೀವು ನೋಡಿರ್ತೀರ. ಇನ್ನು ದಿನನಿತ್ಯ ಮಾಡುವಂಥ ಆಹಾರದಲ್ಲೂ ಕೂಡ ಮೊಟ್ಟೆ ಇದ್ದೇ ಇರುತ್ತೆ. ಇನ್ನು ಕೇಕ್ಗಳಿಂದ ಹಿಡಿದು ಮೊಟ್ಟೆಯನ್ನು ಬಳಸುವಂಥದ್ದು ಬೇರೆ ಬೇರೆ ಕಡೆ ನೀವೆಲ್ಲ ನೋಡಿದ್ದೀರಾ. ಸೊ ಹಾಗಾಗಿ ನಿಷೇಧಿತ ನೈಟ್ರೋಪ್ಯೂರಾನ್ ಔಷಧ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅನ್ನೋ ಒಂದು ವಿಚಾರ. ಸೊ 50ಕ್ಕೂ ಹೆಚ್ಚು ಕಡೆ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಈಗ ಅದರ ಬಗ್ಗೆ ಪರೀಕ್ಷೆ ನಡೆಸಲಾಗುತ್ತೆ. ಸೊ ಪರೀಕ್ಷೆಯಲ್ಲಿ ಏನಾದರೂ ಆತಂಕಕಾರಿ, ಇದು ಉಪಯೋಗಕ್ಕೆ ಸೂಕ್ತವಲ್ಲ ಅನ್ನೋದೇನಾದರೂ ರಿಪೋರ್ಟ್ ಬಂದರೆ ಆಗ ಜನರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ನಮ್ಮ ಪ್ರತಿನಿಧಿ ವಿನಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ವಿನಯ್, ಇದೀಗ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ದಿನಗಳಿಂದ ಚರ್ಚೆ ನಡೀತಾ ಇದೆ. ಜನರಲ್ಲೂ ಕೂಡ ಆತಂಕ ಇದೆ, ಏನು ಮೊಟ್ಟೆ ಸೇವಿಸ್ಬೋದಾ ಇಲ್ವಾ ಅಂತ. ಸೊ ಈಗ ಎಷ್ಟು ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದ್ದಾರೆ, ಯಾವತ್ತು ನಿರೀಕ್ಷೆ ಮಾಡ್ಬೋದು, ಇದರ ರಿಪೋರ್ಟ್ ಯಾವಾಗ ಬರುತ್ತೆ, ಜನರಿಗೂ ಕೂಡ ಇದರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗಿದೆ. ಅವಿನಾಶ್, ಸದ್ಯಕ್ಕೆ ದೇಶದಲ್ಲೇ ಒಂದು ದೊಡ್ಡ ಮಟ್ಟದ ಸಂಚಲನೆ ಕಾರಣ ಆಗಿರುವಂಥದ್ದು ಎಗ್, ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈಗ ಚರ್ಚೆ ಆಗ್ತಿರುತ್ತದೆ. ಅಂದರೆ ಕೋಳಿಗಳಿಗೆ ಇಂಜೆಕ್ಟ್ ಮಾಡುವಂತಹ ಒಂದು ಕೆಮಿಕಲ್, ಅಂದರೆ ಪ್ರತಿರೋಧಕ ಇಂಜೆಕ್ಷನ್ನಿಂದ ಮೊಟ್ಟೆಗೂ ಕೂಡ ಕೆಮಿಕಲ್ ಸೇರ್ತಾ ಇದೆ. ಅದು ಕಾರ್ಸೋಜೆನಿಕ್ ಮೂಲಕ, ಅಂದರೆ ಕ್ಯಾನ್ಸರ್ ಕಾರಕ ಅಂಶಗಳ ಮೂಲಕ ಮೊಟ್ಟೆಯನ್ನು ಸೇರಿಕೊಂಡು ಸೇವಿಸುವಂತಹ ಜನರಿಗೂ ಕೂಡ ಈಗ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇದೆ ಅನ್ನೋಂತಹ ವಿಚಾರ ಚರ್ಚೆ ಬೆನ್ನಲ್ಲೇ ಆಹಾರ ಇಲಾಖೆ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಇದರ ಸಾಧ್ಯತೆಗಳಾಗಿರ್ಬೋದು ಮತ್ತು ಯಾವ ರೀತಿಯಾಗಿ ಇದರ ಸಮಸ್ಯೆಗಳಾಗಬಹುದು ಅನ್ನೋ ದೃಷ್ಟಿಕೋನದಿಂದ, ಮುನ್ನೆಚ್ಚರಿಕೆ ದೃಷ್ಟಿಕೋನದಿಂದ ಈಗಾಗಲೇ ರಾಜ್ಯಾದ್ಯಂತ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳನ್ನು ನಿನ್ನೆಯಿಂದಲೇ ಕಲೆಕ್ಟ್ ಮಾಡೋದಕ್ಕೆ ಶುರುವಾಗಿದ್ದಾರೆ. ಬೆಂಗಳೂರಿನಲ್ಲಿಯೇ 50ಕ್ಕೂ ಹೆಚ್ಚು ಮೊಟ್ಟೆಗಳ ಸ್ಯಾಂಪಲ್ಸ್ಗಳನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬ್ರ್ಯಾಂಡೆಡ್ ಮೊಟ್ಟೆಗಳಾಗಿರ್ಬೋದು ಮತ್ತು ನಾನ್ ಬ್ರ್ಯಾಂಡೆಡ್ ಮೊಟ್ಟೆಗಳನ್ನು ಮಾಲ್ಗಳಾಗಿರ್ಬೋದು, ಶಾಪಿಂಗ್ ಕಾಂಪ್ಲೆಕ್ಸು ಮತ್ತು ಎಲ್ಲೆಲ್ಲಿ ಈ ರಿಟೇಲ್ ಸ್ಟೋರ್ಸ್ಗಳು, ಮೊಟ್ಟೆ ಮಾರಾಟದ ಮಳಿಗೆಗಳಿದ್ದಾವೆ ಅಲ್ಲಿ ಎಲ್ಲ ಕಡೆ ಮಾರ್ಕೆಟ್ಗಳಿಗೆ ಹೋಗಿ ಆಹಾರ ಮತ್ತು ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಈ ಒಂದು ಮೊಟ್ಟೆಗಳ ಸ್ಯಾಂಪಲ್ಸನ್ನು ಪಡೆದುಕೊಂಡಿದ್ದಾರೆ. ಇನ್ನು 4-5 ದಿವಸಗಳ ಒಳಗಡೆ ಈ ಎಲ್ಲ ಮೊಟ್ಟೆಗಳ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡಿರುವಂತಹ ಮೊಟ್ಟೆಗಳನ್ನು ಲ್ಯಾಬ್ ಟೆಸ್ಟ್ಗೆ ಒಳಪಡಿಸ್ತಾರೆ. ಅಲ್ಲಿ ಇವುಗಳ ನೈಜತೆ ಗೊತ್ತಾಗುತ್ತೆ. ಒಂದೊಮ್ಮೆ ಇದರಲ್ಲಿ ಏನಾದರೂ ಈಗ ಏನು ಚರ್ಚೆ ಆಗ್ತಾ ಇದೆ ಆ ಒಂದು ಕ್ಯಾನ್ಸರ್ ಕಾರಕ ಕೆಮಿಕಲ್ ಅಥವಾ ರಾಸಾಯನಿಕ ಏನಾದರೂ ಅದರಲ್ಲಿ ಸೇರ್ಕೊಂಡಿದ್ರೆ, ಅಂದರೆ ಔಷಧಕಾರಕ ಅಂಶ ಈ ಮೊಟ್ಟೆಗಳಲ್ಲೂ ಕಂಡು ಬಂದರೆ ಮುಂದಿನ ದಿನಮಾನಗಳಲ್ಲಿ ಯಾವ ಬ್ರ್ಯಾಂಡೆಡ್ಗಳಲ್ಲಿ ಕಂಡು ಬರುತ್ತೆ ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಫಾರ್ಮ್ಗಳಿಂದ ಬರುವಂತಹ ಕೋಳಿಗಳಿಂದ ಕಂಡು ಬರುತ್ತಾ ಅಂತಹವುಗಳನ್ನು ಪರಿಶೀಲನೆ ಮಾಡಿ ಸೂಕ್ತ ರೀತಿಯಲ್ಲಿ ತನಿಖೆಗೆ ತೆಗೆದುಕೊಳ್ಳೋದು ಮತ್ತು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಕೂಡ ಆರೋಗ್ಯ ಇಲಾಖೆ ಮುಂದಾಗಿರುತ್ತದೆ. ಯಾಕೆಂದರೆ ಜನರ ಜೀವ, ಅದರಲ್ಲೂ ಕ್ಯಾನ್ಸರ್ಗೆ ಅತಿಯಾಗಿ ಹೆಚ್ಚು ಜನರು ಬಲಿಯಾಗ್ತಿರೋದನ್ನು ಎಲ್ಲವನ್ನೂ ಪರಿಗಣಿಸಿ ಈ ರೀತಿಯ ಒಂದು ಕ್ರಮಕ್ಕೆ ಕೂಡ ಮುಂದಾಗಿರುವಂಥದ್ದು. ಅವಿನಾಶ್, ಧನ್ಯವಾದ ವಿನಯ್ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.